ಚೀನಾ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಹೊಂದಿರೋ ಡೀಪ್ ಸೀಕ್ ಅನ್ನು ಲಾಂಚ್ ಮಾಡಿದೆ. ಜಗತ್ತಿನ ದೊಡ್ಡನ ಅನಿಸಿಕೊಂಡಿರೋ ಅಮೆರಿಕಾನೇ ಚೀನಾದ ಈ ಹೊಡೆತಕ್ಕೆ ಬೆಚ್ಚಿ ಬಿದ್ದಿದೆ. ನಮ್ಮ ಮೋದಿ ಸರ್ಕಾರ ಸ್ವೀಟ್ ಪಾಪ್ಕಾರ್ನ್ಗೆ ಸಾಲ್ಟ್ ಪಾಪ್ಕಾರ್ನ್ಗೆ ಹೆಂಗೆಲ್ಲ ಟ್ಯಾಕ್ಸ್ ಹಾಕಿ ದುಡ್ಡು ಮಾಡಬಹುದು ಅಂತ ಯೋಚನೆ ಮಾಡೋ ಹೊತ್ತಲ್ಲೇ ಚೀನಾದವರು ಇಷ್ಟೆಲ್ಲ ಮಾಡಿ ಮುಗಿಸವ್ರೆ. ಒಂದು ದೇಶ ಮುಂದುವರಿಬೇಕು ಅಂದ್ರೆ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಎಲ್ಲಾ ದೇಶಗಳು 6th ಜನರೇಷನ್ ಫೈಟರ್ ಜೆಟ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ AI ಅಂದ್ರೆ ನಮ್ ಕಡೆ ಆಯಿ ಅಂತಾರೆ ಅಂದ್ಬಿಟ್ಟು ನಮ್ಮ ಮೋದಿ ಅವರು ಅಸಂಬದ್ಧವಾಗಿ ಮಾತಾಡ್ತಾರೆ. ನಾವು ವಿಶ್ವಗುರು ಅಂತ ಬೊಬ್ಬೆ ಹೊಡೆಯೋ ಹೊತ್ತಲ್ಲಿ ಚೀನಾದವರು ಮಾಡಿ ತೋರಿಸಿದ್ದಾರೆ. ಚೀನಾ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಹೊಂದಿರೋ ಡೀಪ್ ಸೀಕ್ ಅನ್ನು ಲಾಂಚ್ ಮಾಡಿದೆ. ಇಡೀ ಪ್ರಪಂಚನೇ ಈಗ ಚೀನಾ ಕಡೆ ನೋಡ್ತಿದೆ. ಜಗತ್ತಿನ ದೊಡ್ಡನ ಅನಿಸಿಕೊಂಡಿರೋ ಅಮೆರಿಕಾನೇ ಚೀನಾದ ಈ ಹೊಡೆತಕ್ಕೆ ಬೆಚ್ಚಿ ಬಿದ್ದಿದೆ. ಆ ಹೊಡೆತ ಹೆಂಗಿದೆ ಅಂದ್ರೆ ಅಮೆರಿಕದ ಶೇರ್ ಮಾರ್ಕೆಟ್ ಅಲ್ಲಿ 100 ಲಕ್ಷ ಕೋಟಿ ಕುಸಿದು ಬೀಳಷ್ಟು. ಅದಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಓಪನ್ ಆಗಿ ಹೇಳಿರೋದು ಚೀನಾದ ಈ ನಡೆ ನಮಗೆಲ್ಲ ಎಚ್ಚರಿಕೆ ಸಂದೇಶ ಅಂತ. The release of DeepSeek AI from a Chinese company should be a wake-up call for our industries. That should be a wake-up call for our industries. ನಮ್ಮ ಮೋದಿ ಸರ್ಕಾರ ಸ್ವೀಟ್ ಪಾಪ್ಕಾರ್ನ್ಗೆ ಸಾಲ್ಟ್ ಪಾಪ್ಕಾರ್ನ್ಗೆ ಹೆಂಗೆಲ್ಲ ಟ್ಯಾಕ್ಸ್ ಹಾಕಿ ದುಡ್ಡು ಮಾಡಬಹುದು ಅಂತ ಯೋಚನೆ ಮಾಡೋ ಹೊತ್ತಲ್ಲೇ ಚೀನಾದವರು ಇಷ್ಟೆಲ್ಲ ಮಾಡಿ ಮುಗಿಸವ್ರೆ. पॉपकॉर्न का ट्रीटमेंट में जब तक वो नमकीन है सब 5% है, राइट? बट व्हेन इट हैज एडेड कैरामलाइज्ड शुगर इट इज नो लॉन्गर नमकीन, इसीलिए उसका रेट अलग है. ಇಡೀ ಜಗತ್ತು ಚೀನಾಗ ಒಂದು ಆಲ್ಟರ್ನೇಟಿವ್ ಶಕ್ತಿ ಹುಟ್ಟಾಕ್ಬೇಕು ಅಂತ ಚಿಂತೆ ಮಾಡ್ತಿರುವಾಗ ಅದರ ಲಾಭ ಪಡ್ಕೊಳ್ಳೋದು ಬಿಟ್ಟು ನಮ್ಮ ಮೋದಿ ಸಾಹೇಬರು ಚುನಾವಣೆ ಪ್ರಚಾರದಲ್ಲಿ ಅಷ್ಟೇ ಬಿಸಿ ಆಗಿದ್ದಾರೆ. ಒಂದು ದೇಶ ಮುಂದುವರಿಬೇಕು ಅಂದ್ರೆ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್. ಅದಕ್ಕೆ ರಾಜೀವ್ ಗಾಂಧಿ ಅವರು ಟೆಲಿಕಾಂ ಕ್ರಾಂತಿ ಮಾಡಿತ್ತು. PV ನರಸಿಂಹರಾವ್ ಅವರು ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ತಗೊಂಡ್ಬಂದಿದ್ದು. ಮನಮೋಹನ್ ಸಿಂಗ್ ಅವರು ಡಿಮ್ಯಾಂಡ್ ಅಂಡ್ ಸಪ್ಲೈಗೆ ಒತ್ತು ಕೊಟ್ಟು ಗ್ಲೋಬಲ್ ರಿಸೆಷನ್ ಭಾರತಕ್ಕೆ ತಟ್ಟದಾಗೆ ನೋಡ್ಕೊಂಡ್ರು. ಆದ್ರೆ ನಮ್ಮ ಮೋದಿ ಸಾಹೇಬರು ಏನ್ ಮಾಡ್ತಿದ್ದಾರೆ, ಗಟಾರಿಂದ ಗ್ಯಾಸ್ ತೆಗೆದು ಹೇಗೆ ಅಂತ ಹೇಳ್ಕೊಡ್ತಿದ್ದಾರೆ. गंदी नाली होते हैं, गैस भी निकलता है और जो गटर से गैस निकलता था वो पाइपलाइन से उसके अपने चाय के ठेले में ले लिया और वो चाय बनाने के लिए उसी गैस का उपयोग कर करके चाय बनाता था. सिंपल सी टेक्नोलॉजी. ಅದನ್ನೇ ಅವರು ಟೆಕ್ನಾಲಜಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಎಲ್ಲಾ ದೇಶಗಳು 6th ಜನರೇಷನ್ ಫೈಟರ್ ಜೆಟ್, ಸ್ಯಾಟಲೈಟ್ ಕಮ್ಯುನಿಕೇಶನ್ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ AI ಅಂದ್ರೆ ನಮ್ ಕಡೆ ಆಯಿ ಅಂತಾರೆ ಅಂದ್ಬಿಟ್ಟು ನಮ್ಮ ಮೋದಿ ಅವರು ಅಸಂಬದ್ಧವಾಗಿ ಮಾತಾಡ್ತಾರೆ. हमारे देश में माँ को आई बोलते हैं, माता को बहुत से राज्यों में भाषा बोलते आई. अब मैं कहता हूँ हमारे यहाँ बच्चा पैदा होता है तो आई भी बोलता है, AI भी बोलता है. वो इतना एडवांस हो गया है. ಕಾಮನ್ ಸೆನ್ಸ್ ಟೆಕ್ನಾಲಜಿ ಬಗ್ಗೆ ಅರಿವಿಲ್ಲದೆ ಇರೋ ಪ್ರಧಾನಿ ಇದ್ರೆ ಆ ದೇಶ ಮುಂದುವರಿಯಕ್ಕೆ ಸಾಧ್ಯನಾ? ನಮ್ಗಿಂತ ಕಮ್ಮಿ ಇಂಗ್ಲಿಷ್ ಬರೋ ಚೀನಾನೇ ಇಂತ ಸಾಧನೆ ಮಾಡಿರ್ಬೇಕಾದ್ರೆ ಪ್ರಪಂಚಕ್ಕೆ ಟ್ಯಾಲೆಂಟ್ ಸಪ್ಲೈ ಮಾಡ್ತಿರೋ ನಮ್ ಕೈಯಲ್ಲಿ ಯಾಕೆ ಸಾಧ್ಯ ಆಗ್ತಿಲ್ಲ ಅಂತ ಅಮೆರಿಕಾನೇ ಚೀನಾದ ಈ ಹೊಡೆತಕ್ಕೆ ನಡುಗೋಗಿದೆ ಅಂದ್ರೆ ಭಾರತದ ಕತೆ ಏನು ಅನ್ನೋ ಅರಿವಿದೆಯಾ ನಮ್ಮ ಮೋದಿ ಅವರಿಗೆ? ಸ್ವಿಸ್ ಬ್ಯಾಂಕ್ ಇಂದ ಬ್ಲಾಕ್ ಮನಿ ತರಲಿಲ್ಲ, 15 ಲಕ್ಷ ದುಡ್ಡು ಅಕೌಂಟ್ ಹಾಕ್ಲಿಲ್ಲ, 2 ಕೋಟಿ ಉದ್ಯೋಗ ಕೊಡ್ಲೂ ಇಲ್ಲ, 100 ಸ್ಮಾರ್ಟ್ ಸಿಟಿ ಕಟ್ಲೇ ಇಲ್ಲ, ಬುಲೆಟ್ ಟ್ರೈನ್ ಅಂತೂ ಬರ್ಲೇ ಇಲ್ಲ. ಬರೀ ಸುಳ್ಳು ಹೇಳೋದೇ ಸಾಧನೆ ಅಲ್ಲ ಅಂತ ಮೋದಿ ಅವ್ರಿಗೆ ಹೇಳೋರು ಯಾರು? ಇಡೀ ಪ್ರಪಂಚ ಫ್ಯೂಚರ್ ಬಗ್ಗೆ ಚಿಂತೆ ಮಾಡ್ತಿದ್ರೆ ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿರೋ BJP ಅವರು ಮೂಢನಂಬಿಕೆಯಲ್ಲಿ ನಮ್ಮನ್ನು ಮುಳುಗಿಸಿ ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಹಿಂಗಾದ್ರೆ ನಮ್ಮ ದೇಶ ಉದ್ಧಾರ ಆಗೋದಾದ್ರೆ ಹೆಂಗೆ? ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ.